ಹಂಗ ಇಲ್ಲಿ ನಿಸುಂಬ್ ಅಂತಕ್ಕಂಥ ಅಜ್ಞಾನದೊಳಗ ಇದೆಲ್ಲ ನಮ್ದು, ನಾನೇ ಅಂತಕ್ಕಂಥ ಅಹಂದೆ, ನಾವೇ ಮಂತ್ರಿ, ನಾವೇ ನಮ್ಮ ಕೈಯಿಂದ ನಮ್ಮಿಂದ ಇದೆಲ್ಲ ಜಗತ್ತು ನಡೀತೈತಿ ಅಂತಕ್ಕಂಥ ದುರ್ಬುದ್ಧಿ ಒಳಗೆ ಹೊಂಟ. ನೋಡ್ಬೇಕ್ರ, ಒಬ್ಬ ಸಂಗೀತಗಾರ ಬಹಳ ಸುಂದರವಾಗಿರ್ತಕ್ಕಂಥ ಸಂಗೀತ ಹಾಡ್ತಿದ್ದ. ಅವನ ಸಂಗೀತ ಹೇಗಿತ್ತಂದ್ರೆ ಪುಣ್ಯಾತ್ಮನೆ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥ ಸಂಗೀತ ಇರ್ಲಿಲ್ಲ. ಅವನ ಸಂಗೀತ ಹೇಗಿತ್ತಂದ್ರೆ ಪುಣ್ಯಾತ್ಮ ಹೃದಯನಿಷ್ಠ ಸಂಗೀತ ಇತ್ತು. ಕ್ರಮಬದ್ಧ ಗೊತ್ತಿರ್ಲಿದ್ರು ಕೂಡ ಅವ್ ಹಾಡಾಕತ್ತಂದ್ರೆ ಹೃದಯ ಪುಣ್ಯಾತ್ಮರ ಕರಗತಿತ್ತು, ಮನಸ್ಸೋಲ್ತಿತ್ತ, ಹಂಗ ಹಾಡ್ತಿದ್ದತ್ತ. ಅವಾಗ ರಾಜ ಮಹಾರಾಜ ಹೇಳಿದಂತ, ನೀವು ಕಾಡಿನಾಗಿರುವುದು ಯಾಕೋ ನಮಗೆ ಯೋಗ್ಯ ಕಾಣೋದಿಲ್ಲ, ನಮ್ಮ ಅರಮನೆ ಬಾಜುಕ್ಕೆ ನಿಮ್ಗೊಂದು ಸುಂದರವಾದಂತ ಮನೆ ಕಟ್ಟಿ ಕೊಡ್ತೀವಿ, ಇಲ್ಲಿ ಇರಬೇಕು ಅಂದ್ರು. ಆವಾಗ ಆ ಸಂಗೀತಗಾರ, ಅವನ ಹೆಸರು ಏನು ಅಂತಕ್ಕಿದ್ರೆ ಪುಣ್ಯಾತ್ಮರೇ ಬಹಳ ಸುಂದರ ಬರೀತಾರ. ನಾನು ಒಲ್ಲ ಅಂತಕ್ಕಂಥ ಮಾತೇಳಿ, ಯಾಕಪ್ಪ ಯಾಕೆ ಒಲ್ಲಂತಿ? ಅವಾಗ ಪ್ರಸಂಗ ಏನು ಬರ್ತದ ತಕ್ಕಿದ್ರೆ ಪುಣ್ಯಾತ್ಮರೇ, ಆ ಕವಿಯಾಗಿರ್ತಕ್ಕಂಥ ಸಂಗೀತಗಾರ ಅಂತಕ್ಕಂಥದ್ದು ಪುಣ್ಯಾತ್ಮರೇ ಅವನಲ್ಲಿ ವಿಶೇಷವಾಗಿರ್ತಕ್ಕಂಥ ಜನರನ್ನ ಪ್ರೀತಿಸ್ತಕ್ಕಂಥ, ಜನರನ್ನ ಅವನ ಕಡೆ ನೋಡ್ತಕ್ಕಂಥದ್ದು, ಅಂತ ಗಾನ ಮಾಧುರ್ಯವಾಗಿರ್ತಕ್ಕಂಥ ರಸ ಹರಿತಿತ್ತು. ಅಂತ ಒಬ್ಬ ಸಂಗೀತಗಾರಗ ಅರಮನೆ ಸುಂದರ ಮನೆ ಕೊಡ್ತಾನಂತಕ್ಕಂಥದ್ದು ಹೇಳಿದ. ರಾಗ ರಸಾಂಕ ಅಂತ ಅವನ ಹೆಸರು. ಅವನು ಹುಟ್ಟಿನಿಂದ ಬಂದ ಹೆಸರಲ್ಲದ, ರಾಗ ರಸಾಂಕ ತಿಳ್ಕೊಂಡು ಜನ ಪ್ರೀತಿದಿಂದ ಕೊಟ್ಟ ಹೆಸರದ. ಯಾರು ಇಟ್ಟ ಹೆಸರಿಲ್ಲ, ಅವನೇನ್ ಸಂಗೀತ ಇತ್ತಲ್ಲ ಆ ಸಂಗೀತಕ್ಕೆ ಜನ ಪ್ರೇಮದಿಂದ ಕೊಟ್ಟಿರ್ತಕ್ಕಂಥ ರಾಗ ರಸಾಂಕ ಅಂತಕ್ಕಂಥದ್ದು ಅವಂದ ನನಗ್ ಬೇಡ ಅಂತಕ್ಕಂಥ ಮಾತು ಹೇಳಿದಾಗ, ನೀವು ನಮ್ ಸಂಗೀತ ಕೇಳ್ಬೇಕಂದ್ರೆ ನಾನು ಒಂದಿಷ್ಟು ಇನ್ನೊಬ್ಬರ ಸಂಗೀತ ಕೇಳ್ಬೇಕಾಗ್ತದ, ಅದಕ್ಕೂ ಬೇಡ ಅಂದ. ನೀವ್ಯಾಂಗ ನನ್ನ ಸಂಗೀತ ಕೇಳ್ಬೇಕಂತ ಇಷ್ಟಪಟ್ಟಿರ್ಲ, ನಾನು ಒಬ್ಬರು ಸಂಗೀತವನ್ನ ಕೇಳ್ಬೇಕಂತ ಇಷ್ಟ ಐತಿ, ಅದಕ್ಕನ್ನ ಕಾಡಿನಾಗಿರ್ತ. ನೀವ್ ಯಾರ ಸಂಗೀತ ಕೇಳ್ತೀರಿ ಅಂದ್ರು. ಅವಾಗ ಹೇಳ್ತಾರ ಪುಣ್ಯಾತ್ಮರೇ, ಪ್ರಪ್ರಥಮ ಭಗವಂತ ಈ ಸೃಷ್ಟಿ ಒಳಗನ ಪ್ರಕೃತಿ ಒಳಗ ನಿಸರ್ಗದೊಳಗ ಅಂತ ಸಂಗೀತವನ್ನು ಮಾಡಿಟ್ಟಾನ. ಅಲ್ಲಿ ಬರೀತಾರ ಅವರು, ಏನು ಪುಣ್ಯಾತ್ಮರೇ, ಅರಣ್ಯದಲ್ಲಿ ನೀವು ಯಾರ ಸಂಗೀತ ಕೇಳುತ್ತೀರಿ ಅಂತಕ್ಕಂಥ ಮಾತನ್ನ ರಾಗ ರಸಾಂಕಗ ಹೇಳ್ತಾನ. ಹರಿಯುವ ನದಿ, ಬೀಸುವ ಗಾಳಿ, ತಾಳಮೇಳದೊಂದಿಗೆ ಪುಣ್ಯಾತ್ಮರ ನಲಿತಕ್ಕಂಥ ಹಕ್ಕಿ ಪಕ್ಷಿ, ಚಿಲಿಪಿಲಿ, ಸಮುದ್ರ, ಸುಮಧುರ ಗಾನ ನಾನು ನಿತ್ಯ ಕೇಳಿ ಆನಂದ ಪಡಿತನು. ನನಗವೇ ಮೂಲ, ನನಗೇನಾಗ್ಯಾವತ್ತ ಕೇಳಿದ್ರೆ ಸಾರಥಿ ಆಗ್ಯಾವಂತಕ್ಕಂಥ ಮಾತು ಹೇಳಿದಿತ್ತು ಪುಣ್ಯಾತ್ಮರು. ಅವಾಗ ಆ ರಾಜನಿಗೆ ಈ ಸಂಗೀತ ರಾಗ ರಸಾಂಕಗ ಈ ನಿಸರ್ಗಬದ್ಧಲ್ಲಿ ಇರ್ತಕ್ಕಂಥ ಪ್ರೀತಿ ಕಂಡು, ಅದರ ಮೇಲೆ ಇರ್ತಕ್ಕಂಥ ಮಮತೆಯನ್ನು ಕಂಡು ತನ್ನಷ್ಟಕ್ಕೆ ತಾನು ವಾಪಸ್ ಏನಾಗ್ತಾನಂತ ಕೇಳಿದ್ರೆ ತನ್ನ ಕುಟ್ರಿಕ್ ಹೋಗ್ತಾನ. ಅದಕ್ಕ ಆ ಪುಣ್ಯಾತ್ಮರ ಪ್ರೇಮನ ಕಂಡು ಯಾವಾಗ ಕುಟ್ರಿಕ್ ಹೋಗ್ತಾನ, ಒಂದ್ ದಿನ ಸಂಜೆ ಓರ್ವ ಶ್ರೇಷ್ಠ ಸಂಗೀತಗಾರ ಅವೇನಂತ ಕೇಳಿದ್ರೆ ಬಾಳ ಮಂದಿನ ಸೋಲಿಸಿ ಪ್ರಶಸ್ತಿಗಳು ತಗೊಂಡು ಬಂದಿದತ್ತ. ಬಹಳ ಮಂದಿನ ಸೋಲಿಸಿ ಪ್ರಶಸ್ತಿಗಳು ತಂದಿದ್ದ ಆ ತರುಣ ಸಂಗೀತಗಾರ ಇವನು ಹುಡ್ಕೊಂತ ಬಂದ. ಹಲವಾರು ಜನರು ಸೋಲಿಸಿ ಬಂದಿರತಕ್ಕಂತ ಇವನು ಕೂಡ ಸೋಲಿಸ್ಬೇಕು, ರಾಗ ರಸಾಂಕನ ಸೋಲಿಸ್ಬೇಕ ತಿಳ್ಕೊಂಡು ಇವನ ಕಲ್ಪನೆ ಆಗಿತ್ತ. ಅವಾಗ ಬಂದ್ ಹೇಳಿದತ್ತ ಪುಣ್ಯಾತ್ಮರೇ, ಸತ್ಕರಿಸಿ ಸ್ವಲ್ಪ ಸಮಯ ನಂತರ ತರುಣ್ ಹೇಳಿದತ್ತ, ತಾವು ಶ್ರೇಷ್ಠ ಸಂಗೀತಗಾರರು ಎಂದ ತಾವು ಬಂದಿರತಕ್ಕಂಥ ಯಾರನ್ನು ಸೋಲಿಸ್ಬೇಕಂತ ಬಂದಿದಲ್ಲ ಆ ರಾಗ ರಸಾಂಕಗ ಬಂದಿರತಕ್ಕಂಥ ತರುಣ ಹೇಳಿದತ್ತ, ತಾವೇನೋ ಬಹಳ ದೊಡ್ಡ ಸಂಗೀತಗಾರರ ಅಂತ ಹೇಳಿದಂತ. ಅವಾಗ ಪುಣ್ಯಾತ್ಮರ ರಾಗ ರಸಾಂಕ ಹೇಳ್ತಾನ, ನಾನೊಬ್ಬ ಅತ್ಯಂತ ಚಿಕ್ಕ ಸಾಧಕ ಅಂತ ಹೇಳ್ತಾರ. ನಾನು ಅತ್ಯಂತ ಸಣ್ಣ ಸಾಧಕ. ಹೆಂಗ ಸಣ್ಣ ಸಾಧಕ ಅಂತಕ್ಕಂಥದ್ದು ಕೇಳಿದ ಪುಣ್ಯಾತ್ಮರೇ, ನಾನು ಇನ್ನೂ ಕಲಿಬೇಕಾದ ಬಹಳ ಇದೆ. ಈ ಸಂಗೀತಗಾರನ ವಿನಯವನ್ನ ಕಂಡ ಆ ಬಂದಂತ ಸಂಗೀತಗಾರ ಇಲ್ಲೇ ಇರ್ಬೇಕು ಒಂದ್ ದಿವ್ಸ ಅಂದ. ಅದಕ್ಕೆ ಬಸವಣ್ಣ ಇವತ್ತು ಜಗತ್ತಿನಾಗ ವಿಶ್ವಗುರು ಆಗ್ಲಿಕ್ಕೆ ಕಾರಣ ಏನ್ರಿ? ಶಿವಶರಣರಿಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ ಅಂದ. ಈತ ಏನ್ ಹೇಳಕತ್ತಾನ, ಇಲ್ಲಿ ನಾನೊಬ್ಬ ಅತ್ಯಂತ ಚಿಕ್ಕ ಸಾಧಕ, ನಾನಿನ್ನೂ ಕಲಿಬೇಕಾದದ್ದು ಬಹಳ ಇದೆ. ತರುಣ ಈ ಪುಣ್ಯಾತ್ಮನ ಒಂದು ವಿನಯನ ಕಂಡ ಸಂತೋಷದಿಂದ ಆ ದಿನ ರಾತ್ರಿ ಅಲ್ಲೇ ಉಳಿದು ವಿಶ್ರಮಿಸ್ತಾನ. ನಸ್ಕಿನ 4 ಗಂಟೆಕ ಏನಾಗ್ತದಂತ ಕೇಳಿದ್ರೆ ಪುಣ್ಯಾತ್ಮರೇ, ಸುಮಧುರ ಗಾನ, ಅಮೃತ ಗಾನ ಗಂಗೆಯಾಗಿ ಹರಿಲಿಕ್ಕೆ ಚಾಲು ಆಗ್ತದೆ. ಹೊರಗೆ ಬಂದ 4 ಗಂಟೆಗೆ ಎದ್ದ. ಇವನು ಗುಡಿಸಲದಿಂದ ಒಂದಿಷ್ಟು ದೂರ ಇತ್ತು, ನೋಡಿದ ಅಲ್ಲೊಬ್ಬ ಹುಡುಗ ಸಂಗೀತ ಹಾಡ್ತಿದ್ದ. ಆ ಸಂಗೀತ ಇವನನ್ನು ಪುಣ್ಯಾತ್ಮರ ಹೆಂಗಿತ್ತು ಅಂತ ಕೇಳಿದ್ರೆ ಬರೀತಾರ ಪುಣ್ಯಾತ್ಮರ, ಅಡವಿಯಲ್ಲಿ ರಾಗರಸಾಂಕನ ಗುಡಿಸಲಿನಿಂದ ಅನಂತ ದೂರ ಇರ್ತಕ್ಕಂಥ ಓರ್ವ ವ್ಯಕ್ತಿ ಹೃದಯದಿಂದ ಆ ಸಮುದ್ರ
ಗಾನ ಗಂಗೆ ಹರಿತಕ್ಕಂತ ಹಾಡ ಮುಗಿಲು ಮುಟ್ಟುವಂಗ ಹಾಡ್ತಿದ್ದ ಹುಡುಗ. ಇವ್ ಹೋದ, ಅಲ್ಲಿ ಹೋದ ಕೇಳಿದ, ನೀ ಯಾರಂದ? ಈ ವಿದ್ಯೆ ನನಗೊಬ್ಬ ದನ ಕಾಯವ್ರಿ ಅಂದ. ನಿನಗೆ ವಿದ್ಯೆ ಯಾರು ಕಲಿಸ್ಯಾರು? ನಿನಗೆ ಯಾರು ಹೇಳಿಕೊಟ್ಟಾರು? ನನ್ಗೆ ಯಾರು ಹೇಳಿಕೊಟ್ಟಿಲ್ಲ. ಮತ್ತೆ ಹೆಂಗ ಹಾಡ್ತಿ? ಆ ರಾಗ ರಸಾಂಕ, ಆ ಕವಿ ಮಹರ್ಷಿ ಏನದಲ್ಲ, ಅವೇನ್ ಹಾಡ್ತಲ್ಲ, ಅವನ್ ಹಾಡನ್ನ ಕೇಳ್ಕೊಂತ ನಾ ಹಾಡ್ಲಕತ್ತೀನಿ ಅಂತಕ್ಕಂಥ ಮಾತು ಹೇಳಿದತ್ತ. ಅದಕ್ಕೆ ಬಂಧುಗಳೇ, ಅವಾಗ ವಿಶೇಷವಾಗಿರ್ತ ಆ ಕಾವೇರ್ಸಿ ರಾಗದ ರಸಾಂಕನ ಹಾಡನ್ನ ಕೇಳಿ ನಾ ಬೆಳೆದಿನಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವನ ಅನುಕರಣೆ ಮಾತ್ರ ನನಗೆ ಆಸ್ತಿ ಆಗೈತಿ ಅಂತಕ್ಕಂಥದ್ದು ಹೇಳಿದಾಗ, ಪುಣ್ಯಾತ್ಮರೇ, ಆ ತರುಣ ಕವಿ ರಾಗ ರಸಾಂಕನ ಬಳಿ ಬಂದ, ನಾ ನಿಮಗೆ ಸೋತಿದ್ದೀನಿ ಅಂತಕ್ಕಂಥ ಮಾತು ಹೇಳಿದ. ಯಾವ ಸೋಲಿಸ್ಬೇಕತ್ತ ಬಂದಿದ್ದಲ್ಲ, ನಿಮಗ್ ತಿಳಿತಿಲ್ರಿ? ಯಾವ ಸೋಲಿಸ್ಬೇಕತ್ತ ಬಂದಿದ್ದಲ್ಲ, ಆ ಒಂದು ಗುಡಿಸಲಾಗಿರ್ತಕ್ಕಂಥ ದನಕಾಯಿ ಹುಡುಗನ ಸಂಗೀತವನ್ನ ಕೇಳಿ, ಆ ಸಂಗೀತ ಯಾರು ನಿನಗೆ ಕಲಿಸಿಕೊಟ್ರು ಅಂತಕ್ಕಂಥ ಮಾತನ್ನ ಹೇಳಿದಾಗ, ಆ ಕವಿ ಮಹರ್ಷಿ ಆಗಿರ್ತಕ್ಕಂಥ ರಾಗ ರಸಾಂಕ ಹಾಡ್ತಿದ್ದ, ಅದನ್ನು ನೋಡಿ ನಾ ಕಲಿತೀನಿ ಅಂತಕ್ಕಂಥ ಮಾತು ಯಾವಾಗ ಗೊತ್ತಾಯ್ತು? ಅವಾಗಿ ಹುಡುಗ ಬಂದ, ಸೋಲಿಸ್ಲಿಕ್ಕೆ ಹುಡುಗ ಬಂದ ರಾಗ ರಸಾಂಕನ ಮುಂದೆ ನಿಂತು ಹೇಳ್ತಾನ, ನಾ ನಿಮಗ ಸೋತಾಮ ಅಂದ. ಅವಾಗ ರಾಗ ರಸಾಂಕ ಹೇಳ್ಬೇಕಲ್ಲ ಸೋತಾಮ ಅಂತಂದ, ಅಲ್ಲಿ ಬಹಳ ಸುಂದರವಾಗಿ ಹೇಳ್ತಾನ. ಅದಕ್ಕೆ ಪುಣ್ಯಾತ್ಮರೇ, ಆ ರಾಗರ ಸಂಕ ಹೇಳ್ತಾನ, ಹಾಗೇನಲ್ಲ, ನಾನು ನೀನು ಎಲ್ಲರೂ ಈ ನಿಸರ್ಗ ದೇವತೆ ನಿರಂತರ ನಿತ್ಯ ನೂತನ ಸಂಗೀತ ಸುದೆಗೆ ನಾವೆಲ್ಲರೂ ಸೋತವರು ಅಂತಕ್ಕಂಥ ಮಾತು. ನಾನು ನೀನು ಕೂಡ ಈ ನಿಸರ್ಗ ದೇವತೆ ನಿತ್ಯ ನಿರಂತರ ಸಂಗೀತದ ನಿನಾದಕ್ಕ ನಾನು ಸೋತಾವ, ನೀನು ಸೋತಾವ ಅಂದತ್ತ. ಇದಕ್ಕೆ ದೊಡ್ಡವಂತಾರಿಲ್ಲ, ಇದೆಲ್ಲ ಅವನು ಕೊಡುಗೆ ಅಂತಕ್ಕಂಥ ಗೊತ್ತಾತಿಲ್ರಿ. ಅವನ ಉಡುಗೊರೆ ಅಂತಕ್ಕಂಥದ್ದು ಗೊತ್ತಾತಿಲ್ಲ. ನಿಸರ್ಗ ದೇವತೆ ನಮಗ ಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಸೋತವ್ರ ಅಂತಕ್ಕಂಥದ್ದು ಬರೀತಾರತ್ತ. ಅವಾಗ ಪುಣ್ಯಾತ್ಮರೇ, ಆ ರಾಗರ ಸಂಕ ನೀನು ತರುಣನ ಸಂಗೀತ ಕಾರವನ್ನ ಸಂತೋಷದಿಂದ ಸತ್ಕರಿಸಿದ ಅಂತಕ್ಕಂಥ ಮಾತು ಬರ್ತದ. ನಾನು ಈ ಮಾತನ್ನು ಯಾಕೆ ಹೇಳಿನಿ ಅಂತ ಕೇಳಿದ್ರೆ, ಯಾವ ಸೋಲಿಸ್ಬೇಕತ್ತು ಬಂದಿದ್ದಿಲ್ಲ, ದೊಡ್ಡ ವಿದ್ವತ್ವವನ್ನು ಪಡೆದಿರು ಕೂಡ ಲಕ್ಷಾಂತರ ಜನ ಅವರ ಸಂಗೀತಕ್ಕೆ ತಲೆ ತೂಗತಕ್ಕಂಥ ಜನ ಇದ್ರೂ ಕೂಡ ಅವನಲ್ಲಿ ಎಂತ ಭಾವ ಇತ್ತ ಕೇಳಿದ್ರ, ನಾನು ಇನ್ನೂ ಕಲಿಬೇಕಾದದ್ದು ಬಹಳ ಇತ್ತಪ್ಪ. ಇದ್ರೊಳಗೆ ಪುಣ್ಯಾತ್ಮರು ಇದು ಸಾಗರ ದೊಡ್ಡದ, ಅದ್ರಾಗ ಒಂದು ಅಣು ನಾ ತಗೊಂಡೇನಿ, ಅಟ್ಟು ಕಲಿತೀನಿಪ್ಪ, ಇನ್ನ ನಾ ಕಲಿಬೇಕಾದದ್ದು ಬಹಳ ಇತ್ತು. ಈ ಪ್ರಕೃತಿ ಮಾತೆ ನಮಗೆ ಕಲಿಸ್ಕೊಡ್ಲಿಕ್ಕತ್ತಾಳ. ಅದಕ್ಕೆ ನೀನು ಸೋತಾವಲ್ಲ, ನಾನು ಸೋತಾವಲ್ಲ, ನಾವೆಲ್ಲರೂ ಎದಕ್ಕೆ ಸೋತಾವ್ರತ್ತ ಕೇಳಿದ್ರೆ, ಈ ನಿಸರ್ಗದ ಮಡಿಲಲ್ಲಿ ಬರತಕ್ಕಂಥ ಸಂಗೀತದ ಆ ಗಂಗೆ ಮುಂದೆ ನಾವೆಲ್ಲರೂ ಸೋತವ್ರು ಅಂತಕ್ಕಂಥ ಮಾತು ಹೇಳ್ತಾರಪ್ಪ. ಅದಕ್ಕೆ ನಮ್ಮಲ್ಲಿ ಪುಣ್ಯಾತ್ಮರೇ ಸೋಲಬೇಕಂತ, ಎದಕ್ಕೆ ಸೋಲಬೇಕಂತ ಕೇಳಿದ್ರೆ, ಸೋಲು ಗೆಲುವಿನ ಸೋಪಾನ ಆಗ್ತದಂತ. ನಾವು ಪುಣ್ಯಾತ್ಮರು ಒಂದಿಷ್ಟು ತಾಳ್ಬೇಕಂತ. ಯಾರಿಗೆ ಪುಣ್ಯಾತ್ಮರೇ ನಿನ್ನಲ್ಲಿ ಶಕ್ತಿ ಐತೆ ತಿಳ್ಕೊಂಡು ಅದನ್ನು ತೋರಿಸ್ಲಿಕ್ಕೆ ಹೋಗ್ಬೇಡ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ, ಬಲವುಳ್ಳವರು ಬಡವರನ್ನು ಹೊಡೆಯುತ್ತಾರೆ, ಬಲವುಳ್ಳವರು ಬಡವರನ್ನು ಹೊಡೆಯುತ್ತಾರೆ, ಆ ಬಲವುಳ್ಳವರಿಗೆ ಭಗವಂತ ಒಂದ್ ದಿವಸ ಹೊಡೆಯುತ್ತಾನೆ, ಕಾಯಬೇಕಾಗ್ತದೆ ಅಂತಕ್ಕಂಥ ಮಾತು ಬರೀತ. ಈ ದೇವಿ ಬಿಟ್ಟ ಪುಣ್ಯಾತ್ಮರೇ ದೇವಿ ಹೊರಗಿಲ್ಲ ಅಂತಕ್ಕಂಥ ಮಾತ ನಮಗ ಗೊತ್ತಾಗ್ತದ. ಅದಕ್ಕೆ ನಾನು ನನ್ನಿಂದ ನಡೆದೈತಿ ಅಂತಕ್ಕಂಥ ಭಾವನೆಯೊಳಗ ನಾವು ಬದುಕಬಾರದಪ್ಪ. ನಮಗೆ ಯಾವುದೋ ಒಂದು ಕರ್ತ ನೋಡ್ರಿ, ಒಬ್ಬ ವಕೀಲಿದ್ದತ್ತು, ಮನ್ಯಾಗ ಒಂದು ಗೊಂಬಿ ಮಾಡಿದ್ರತ್ತು ಮೂರ್ತಿ. ಇದನ್ನ ಯಾರೂ ಮಾಡಿಲ್ಲ ಅಂತಿದ್ದತ್ತ ಲಾಯರ್, ಯಾರೂ ಮಾಡಿಲ್ಲ. ಈ ಜಗತ್ತಿನಾಗ ದೇವರಿಲ್ಲಿ ಏನೂ ಇಲ್ಲ ಹಿಂಗ ಅಂತಿದತ್ತು. ಅವ ಹೋಗಿ ತನ್ನ ಡ್ಯೂಟಿ ಮುಗಿಸ್ಕೊಂಡು ಬರೋಟ್ಟಿಗೆ ಗೊಂಬಿ ಮಾಡಿ ಇಟ್ಟು ಬಿಟ್ಟಿಳತ್ತಾಕಿ. ಇದನ್ನ ಯಾರು ಮಾಡ್ಯಾರ? ಯಾರೂ ಮಾಡಿಲ್ಲ, ತಾನ ತಯಾರಾಗೈತೆ ಅಂದಳತ್ತಾಕಿ. ತಾನೇ ಹೆಂಗ ತಯಾರಾಕತಿ? ಯಾರನ್ನ ಮಾಡ್ಬೇಕಲ್ಲ. ಹಿಂಗ ಗಂಡ ಹೆಂಡತಿ ಮಧ್ಯದಲ್ಲಿ ಕದನ ನಡೀತದ. ಕೊನೆಗೆ ಪುಣ್ಯಾತ್ಮರೇ, ಈ ಗೊಂಬಿ ಮಾಡಲಕ್ಕೊಬ್ಬ ಹೆಂಗ ಕಲಾಕಾರ ಬೇಕಲ್ಲ, ಈ ಜಗತ್ತನ್ನು ನಡೆಸಲಕ್ಕೊಬ್ಬ ಕಲಾಕಾರದ ನಾವು ಪರಮಾತ್ಮ ಅದಾನ ಅನ್ನೋದು ನಿನಗೆ ಗೊತ್ತಾಯ್ತಿಲ್ಲ ಅಂತ ಕೇಳಿದಳತ್ತು. ಹಂಗ ಜಗತ್ತಿನಾಗ ಪುಣ್ಯಾತ್ಮರು ದೇವರ, ಅದಕ್ಕೆ ದಾಸ್ಯಮರ ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನಪ್ಪ. ಇವೆಲ್ಲ ನೀರ ನದಿಯಾಗಿರ್ಲಿಕ್ಕತ್ಯಾವ, ಮರಗಳು ನೆರಳು ಕೊಡ್ಲಿಕ್ಕತ್ಯಾವ, ದನಗಳ ಕಸ ತಿಂದ ಹಾಲು ಕೊಡ್ಲಿಕ್ಕತ್ಯಾವ. ಇವೆಲ್ಲ ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಕೃಪೆಯಿಂದ, ನಿಸರ್ಗದ ಮಡಿಲಲ್ಲಿ ಎಲ್ಲ ಐತಿ. ತಗೊಳ್ತಕ್ಕಂಥ ಕಣ್ಣು ನಮಗಿಲ್ಲ. ಈ ನಿಸರ್ಗದೊಳಗೆ ಎಲ್ಲವೂ ತುಂಬಿ ತುಳುಕ್ಯದ. ಈ ನಿಸರ್ಗ ಭಗವತ್ತೆ ನಮಗೊಂದು ಬದುಕನ್ನು ಕೊಟ್ಟಾಳ. ಆ ಬದುಕು ಸುಂದರ ಮಾಡ್ಕೊಳ್ಳೋದು ನಿನ್ ಕೈಯಾಗೈತಿ, ಹಾಳು ಮಾಡ್ಕೊಳ್ಳೋದು ನಿನ್ ಕೈಯಾಗೈತಿ. ಅದಕ್ಕೆ ಕೊನೆಗೊಂದು ಪದ್ಯ ಹೇಳ್ತಾರೆ, ಈ ಲೋಕದೊಳಗೆ ಏನೈತೋ ಓ ಹುಚ್ಚ ಮನವೇ, ಈ ಊರಲ್ಲಿ ಏನು ಕಲಿತೀವಿ. ಈ ಲೋಕದೊಳಗೆ ಏನೈತೋ ಹುಚ್ಚ ಮನವೇ,
ಈ ಊರಲ್ಲಿ ಏನು ಕಲಿತೀವೋ ಕಣ್ಣು ತೆರೆದು ನೋಡಿದಲೇ ಎಲ್ಲವೂ ಡಂಬಾಚಾರ. ಕಣ್ಣು ತೆರೆದು ನೋಡಿದಂದ್ರ ಎಲ್ಲಾ ಡಂಬಾಚಾರ ಐತಿ, ಸತ್ಯ ಯಾವುದಿಲ್ಲ, ಆಡಂಬರ ಬದುಕೈತಿ ಅಂತ ಹೇಳತ್ತಾರ. ಬಹಳ ಸುಂದರವಾಗಿ ಹೇಳ್ತಾರ ಅವ್ರು ಪುಣ್ಯಾತ್ಮರೇ. ಇದರೊಳಗು ಸಿಲುಕಿ ನೀನು ಪಡದೆಂತ ಎಂತಾದ ಪಡದಿ ಅಂತ ಎಷ್ಟು ಪಡ್ಕೊಂಡಿ, ಇದ್ರೊಳಗೆ ಸಿದ್ಕೊಂಡು ಪಡದೆಂತ ಪಾಲು ಎಷ್ಟು ಅಂತ, ಪಡದಂತ ಪಾಲು ಎಷ್ಟೈತಿಪ್ಪ ಈ ಆಡಂಬರದೊಳಗೆ ಸಿಕ್ಕ ಎಷ್ಟು ಪಾಲು ಪಡ್ಕೊಂಡಿದೆ ಅಂತ ಹೇಳ್ತಾರ. ಆಸೆಕಾರನೊಬ್ಬನು, ಈ ಊರಲ್ಲಿ ದುರಾಸೆಗಾರನೊಬ್ಬನು, ಈ ಊರಲ್ಲಿ ಆಸೆಕಾರನೊಬ್ಬನು ದುರಾಸೆಕಾರನೊಬ್ಬನು. ಆಸೆ ದುರಾಸೆಗಳ ಮತಿ ಮಾಯ ಅಂತ ಬರೀತಾರೆ. ಮತಿ ಅಂದ್ರೆ ಬುದ್ಧಿ. ಪುಣ್ಯಾತ್ಮರೇ, ಆಸೆ ದುರಾಸೆಗಳ ಮತಿ ಮಾಯ ಮಾಡುವುದು ಸಹಜ, ಸುಖ ಎಂಬುದು ಸತ್ತಾಗ ನಗುತ್ತಿಲ್ಲುವುದು. ಈ ಊರೊಳಗೆ ಏನಾಯ್ತು, ಈ ಊರೊಳಗೆ ಏನೈತಿ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ಪುಣ್ಯಾತ್ಮರೇ, ನಾನು ನಿನ್ನದನ್ನು ತೆಲ್ಲೋ, ಈ ಹಾಡುವ ನಾನೇ ಸರಿ ಎನ್ನುತ್ತೀಯಲ್ಲೋ, ನಾನೆಂಬ ಮೋಸದಿ ದಯ ಎಂಬುದಿಲ್ಲದಾಯಿತು. ನಾನೆಂಬ ಮೋಸ ಮಾಡಕ್ ಜಗತ್ತು ಕೂತದ, ಆದ್ರೆ ದಯ ಅಂತಕ್ಕಂಥ ಮೋಸ ಮಾಡ್ತಾನೋ, ನನಗೆ ಪಾಪ ಆಗ್ತದ, ಅವನು ನನ್ನಂಗೊಬ್ಬ ಜೀವಿ ಅಂತ ತಿಳ್ಕೊಂಡು ನಾವ್ ಯಾರೋ ಕಲ್ಪನೆ ಮಾಡೋದಿಲ್ಲ. ಇಲ್ಲಿ ಏನ್ ಬರೀತಾರತ್ತ ಕವಿ, ನಾನು ನನ್ನದೆನ್ನುತ್ತೀಯಲ್ಲೋ, ಈ ಹಾಳು ಮೋಹ ನಾನೇ ಸರಿ ಎನ್ನುತ್ತೀಯಲ್ಲೋ, ನಾನೆಂಬ ಮೋಸದಿ ದಯವೆಂಬುದಿಲ್ಲದಾಯಿತು. ನರಳಾಟದೊಳು ಸಿಲುಕಿ ನಾನು ಕೊಳೆಯಾಯಿತು. ಈ ಊರೊಳಗ ಏನಾಯ್ತು ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ನೋಡ್ರಿ, ಈ ಲೋಕದೊಳಗೆ ಏನಾಯ್ತೋ, ಓ ಹುಚ್ಚ ಮನವೇ, ಈ ಊರೊಳಗೆ ಏನು ಕಲಿತೀಯೋ, ಈ ಲೋಕದೊಳಗೆ ಏನೈತಪ್ಪ, ಏನೈತಿ, ಎಲ್ಲ ಸುಳ್ಳೈತಿ. ಏನು ಕಲ್ತಿದಿ? ಎಲ್ಲ ಪುಣ್ಯಾತ್ಮರ ಡಂಬರ್ ಸರ್ಕಸ್. ಯಾಕಂದ್ರ ನೋಡ್ರಿ ಭ್ರಾಂತಿ ಆಗಿಬಿಟ್ಟತಿ. ಕನಸಿನ್ಯಾಗ ಭಿಕ್ಷುಕಾಗಿದತ್, ಕರೆ ರಾಜ ಆಗಿದ್ದತ್. ನಾವು ಕನಸರೆ ಬಿದ್ದದ ಭಿಕ್ಷಾ ಬೇಡಿದಂಗ, ಅದ ಖರೇನೋ ಇದು ಖರೆ ಅಂದತ್ತ. ಎದ್ದ ಒಬ್ಬ ಶಾಸ್ತ್ರಿ ಕೇಳಿದತ್ತ, ನನಗರೆ ಕನಸಿನಾಗ ಭಿಕ್ಷುಕಾಗಿನಿ, ಕರೆನ ರಾಜ ಅದೇ, ಯಾವ್ದು ಖರೆ? ಯಾವುದು ಶಾಶ್ವತ ಅಲ್ಪ, ಇದು ಶಾಶ್ವತ ಅಲ್ಲ, ಅದು ಶಾಶ್ವತ ಅಲ್ಲ. ಅದಕ್ಕೆ ಬರೀತಾರ, ಸುಖ ಎನ್ನುತ್ತೇಲೋ ಈ ಭ್ರಾಂತಿಯನ್ನು, ಸುಖ ಎನ್ನುತ್ತೇಲೋ ಈ ಭ್ರಾಂತಿ ಮನವು ಕನಸಿಗೆ ದೂಡುತ್ತೆಯಲ್ಲೋ. ಸುಖವೇನು ಸಿಗಲಿಲ್ಲ, ಭವತಾಪ ಬಿಡಲಿಲ್ಲ, ಸುಖವನ್ನೇ ಕೂಡಲು ದುಃಖವೇ ನಿಜವಾಯಿತು. ಈ ಲೋಕದೊಳಗೆ ಏನಾಯ್ತು, ಈ ಲೋಕದೊಳಗೆ ಏನಾಯ್ತು ಅಂತ ಬರೀತಾರ. ನಿನಗೆ ನೀನೇ ಬರೆದುಕೊಂಡೆಲ್ಲೋ ವಿಧಿ. ಎಷ್ಟು ಸುಂದರ ಬಳಸ್ಯಾರ ಅವರು. ನಿನಗೆ ನೀನೇ ಬರೆದುಕೊಂಡೆಲ್ಲೋ ಈ ವಿಧಿ, ಬರ ಅನ್ಯರನ್ನು ಆಡಿಕೊಂಡೆಲ್ಲೋ. ನಿನ್ನ ವಿಧಿ ನೀನ ಬರ್ಕೊಂಡಿ, ಅದರ ಸಲುವಾಗಿ ಬಂದದ, ನಿನ್ನ ಭೋಗಕ್ಕೆ ಬಂದದ ಮತ್ತೊಬ್ಬರನ್ನು ಆಡ್ಕೊಂಡಿ ಅಂತಕ್ಕಂಥ ಮಾತು ಬರೀತಾರ. ನಿನಗೆ ನೀನೇ ಬರೆದುಕೊಂಡೆಲ್ಲೋ ಈ ವಿಧಿಯೇ, ಬರಹ ಅನ್ಯರನ್ನು ಆಡಿಕೊಂಡೆಲ್ಲೋ. ಕರ್ತೃ ನೀನೇ, ಭೋಕ್ತೃ ನೀನೇ, ಸತ್ಯ ದಾರಿಗೆ ಬೆಳಕು ನೀನೇ, ನಿನ್ನ ನೀನು ಹುಡುಕಿ ನೋಡಲು ನಿನಗೆ ನೀನೇ ಸತ್ಯವೆಂದು, ನಿನ್ನ ನೀ ತಿಳಿದು ನೋಡಿದ ಬೆಳಕ ನಿನಗೆ ನೀನೇ ಬೆಳಕ ಅಂತಕ್ಕಂಥದ್ದು ಬರೀತಾರ. ಕಣ್ ತೆರೆದು ನೋಡಿದ್ರೆ ಎಲ್ಲೆಲ್ಲೂ ಡಂಬಾಚಾರ, ಇದ್ರೊಳಗೆ ಸಿಲುಕಿ ನೀನು ಪಡೆದಂತದ ಪಾಲು ಎಷ್ಟು, ಪಡೆದಂತ ಪಾಲು ಎಷ್ಟು, ಈ ಲೋಕದೊಳಗೆ ಏನೈತಿ ಅಂತಕ್ಕಂಥದನ್ನ. ಅದಕ್ಕೆ ಪುಣ್ಯಾತ್ಮರೇ, ನಿಸುಂಬನಿಗೆ ಏನಂತ ಸತ್ಯದ ದರ್ಶನ ಮಾಡಿಕೊಡ್ಲಕ್ಕತ್ತಾಳ ತಾಯಿ. ಈ ಲೋಕದೊಳಗೆ ಏನೈತಿ, ನಾನೇ ಮಂತ್ರಿ, ನಾನೇ ಪ್ರಧಾನಿ ಅಂತಕ್ಕಂಥ ಹೊರದ್ಯಾಲಕತ್ತಿದಿ. ಇದರಾಗ ಏನೈತಿ, ಕಡೆಗೆ ನಿಂದ ನೀ ತಿಳಿದು ನೋಡು. ಅದಕ್ಕೆ ನಿಜಗೊಂಡ್ರು ಬರಿಲ್ಲ, ವಿಷಮ ಸಂಸಾರದ ಕನಸೆಂದರಿ ವಿಚಾರಿಸಲು ನೋಡು. ವಿಚಾರಿಸಲು ಮತಿ ಏನಂತ ಬರೀತಾರ. ವಿಷಮ ಸಂಸಾರ ಕನಸೆಂದರಿ ಅಂತಕ್ಕಂಥ ಮಾತಾಡ. ನಿಂದ ನೀನು ತಿಳಿದು, ಮನುಷ್ಯ ಜನ್ಮಕ್ಕೆ ಬಂದದ ಲಾಭ ಶ್ರೇಷ್ಠ ಯಾವುದು ಅಂತಕ್ಕಿದ್ರೆ ಪುಣ್ಯಾತ್ಮರೇ, ನಿಂದ ನೀನು ತಿಳಿತಕ್ಕಂಥದ್ದು. ನಾನ್ಯಾರೆಂಬುದು ಅರಿಯುವುದೇ ಮನುಷ್ಯ ಜನ್ಮದ ಶ್ರೇಷ್ಠ ಫಲತೆ. ಅದಕ್ಕೆ ನೀನ್ ಯಾರು ಅಂತಕ್ಕಂಥದನ್ನ ದೇವಿ ಅವನಿಗೆ ತಿಳುವಳಿಕೆ ಮಾಡಿಕೊಟ್ಟಳ, ನಿಜವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿಕೊಡ್ತಾ ಇದ್ದಾಳೆ. ಅದಕ್ಕೆ ಕಾಳರಾತ್ರಿ ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದು ಪುಣ್ಯಾತ್ಮರೇ, ದೇವಿ ಈ ರೀತಿಯಾಗಿ ಸಂಹಾರವನ್ನು ಮಾಡ್ಕೊಂಡು ಬಂದಳು ಅಂತಕ್ಕಂಥದ್ದು. ಇನ್ನು ಈ ಪುರಾಣ ಮುಗಿಲಕ್ಕ ನಾಳೆ ಪುಣ್ಯಾತ್ಮರೇ ಒಂದೇ ಅಧ್ಯಾಯ ಇದೆ. ಏನು ಅಂತ ಕೇಳಿದ್ರೆ 15ನೇ ಅಧ್ಯಾಯದೊಳಗ ಸುಂಬ ಅಂತಕ್ಕಂಥ ಸಾಯ್ತಾನ. ಮುಂದೆ 16ನೇ ಅಧ್ಯಾಯ ದೇವಿನ ಅನಂತ ನಾಮದಿಂದ ಕೊಂಡಾಡತಕ್ಕಂಥದ್ದೈತಿ. ಅದಕ್ಕೆ ಇಲ್ಲಿ ಒಟ್ಟಿನ ಮೇಲೆ ಏನು ಅಂತ ಕೇಳಿದ್ರೆ, ನೀವೆಲ್ಲರೂ ಇಷ್ಟು ಭಕ್ತಿದಿಂದ ಪ್ರತಿನಿತ್ಯ ಕೇಳಕ್ ಬರತ್ತಿದ್ರಿ. ನಾನು ನಿಮ್ಮಲ್ಲಿ ಇಷ್ಟ ವಿನಂತಿ, ಯಾರನ್ನು ಕೂಡ ಪುಣ್ಯಾತ್ಮರಿ ಕನಿಷ್ಠ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ.
ಯಾರನ್ನು ನಾ ಶ್ರೇಷ್ಠ ಅವ ಕನಿಷ್ಠ ಅಂತಕ್ಕಂತ ಹೋಗ್ಬೇಡ್ರಿ. ಬಹುತೇಕ ನಾನು ನಿಮ್ಗೊಂದು ಮಾತು ಹೇಳಿರ್ಬೇಕು, ನೆನಪೈತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಯಾವುದೂ ಕನಿಷ್ಠ ಅಲ್ಲ, ಯಾವುದೂ ಶ್ರೇಷ್ಠ ಅಲ್ಲ. ಒಂದೊಂದು ಸಂದರ್ಭದಾಗ ಪುಣ್ಯಾತ್ಮರೇ ಕಲ್ಲು ಸಹಿತ ಉಪಯೋಗಕ್ಕೆ ಬರ್ತದತ್ತ, ಕಲ್ಲು ಸಹಿತ ಉಪಯೋಗಕ್ಕೆ ಬರ್ತದತ್ತ. ಬಹಳ ಜಂಬಕ್ ವಸ್ತಿತ್ತ. ಏನು ಈ ಹೂವ ಮರ, ಬೆಟ್ಟದ ದಾರಿಗೆ ಬಾಜುಕ್ ಹೂವಿನ ಗಿಡಗಳಿದ್ದಂತ ಆ ಹೆಣ್ಮಕ್ಳೆಲ್ಲ ಹೂ ತಗೊಂಡು ಪುಣ್ಯಾತ್ಮರು ಮೂಸಿ ನೋಡಿ ತಲೆಗೆ ಇಟ್ಕೋತಿದ್ರು, ದೇವರಿಗೆ ಹಾಕ್ತಿದ್ರು. ಒಂದು ಗುಂಡು ಕಲ್ಲಿತ್ತ, ದೊಡ್ಡ ಬಂಡಿಗಲ್ ಅಂತದ್. ಆ ಬಂಡಿಗಲ್ ಇದ್ದಂತ ಸಂದರ್ಭದೊಳಗ ಆ ಹೂವಿನ ಗಿಡಗಳಂತಿದ್ದ. ನೋಡ್ ಎಂದೇನು ಆಗಿದಿಲ್ಲ ಇಟ್ಟು ಆಕಾರ, ಅಷ್ಟದಿನ ಏನು ಹಿಗ್ಗಿಲ್ಲ ಏನು ಕುಗ್ಗಿಲ್ಲ, ಅಟ್ಟದಿ ಯಾರಿಗೂ ಉಪಯೋಗ ಬಂದಿಲ್ಲ ತಿಳ್ಕೊಂಡು ಆ ಹೂವಿನ ಗಿಡಗಳು ಚುಚ್ಚಿ ಮಾತಾಡ್ತಿದ್ದತ್ತು. ಅದಕ್ಕೆ ಆ ಕಲ್ಲ ದಿನ ಇವ್ರು ಚುಚ್ಚು ಮಾತನ್ನ ಕೇಳಿ ಬ್ಯಾಸರಿಕೆ ಮಾಡ್ಕೊಂಡಿದ್ದತ್ತ. ಅದ್ರದೊಮ್ಮೆ ಕಾಲ ಬಂತತ್ತು, ತಿಪ್ಪಿ ಸಹಿತ ಉಪ್ಪರಿಗೆ ಕೂತ್ ಹೋಗ್ತದೆ ಅಂತ ಹೇಳ್ತಾರಲ್ಲ. ಹಂಗ ಆ ಊರಾಗ ಪುಣ್ಯಾತ್ಮರು ಒಬ್ಬ ಪುಣ್ಯಾತ್ಮ ದೇವಿ ಗುಡಿ ಕಟ್ಟಿ ಬಿಟ್ಟಿದ್ದದ್ದು ದೊಡ್ಡ ಪ್ರಮಾಣದ. ಒಳಗ ದೇವಿದೊಂದು ಕಲ್ಲಿನ ಮೂರ್ತಿ ಮಾಡಿಸ್ಬೇಕಂತ ಕಲ್ಪನೆ ಆಗಿತ್ತಂತ. ಎಲ್ಲಾ ಗುಡ್ಡೆಲ್ಲ ತಿರುಗಾಡಿ ನೋಡಿದ್ರತ್ತ, ಯಾವುದೋ ಕಲ್ಲು ಮನಸ್ಸಿಗೆ ಬರ್ಲಿಲ್ಲತ್ತ. ಇಲ್ಲಿಂದ ಹಾದು ಹೋಗೋತ್ನಾಗ ಈ ಕಲ್ಲು ಹೂವಿನ ಗಿಡಗಳ ಮಧ್ಯದಲ್ಲಿ ಕಲ್ಲಿತ್ಲ. ಈ ಕಲ್ಲ ನೋಡಿದ್ರಂತ ಕರೆ ದೇವಿ ಮೂರ್ತಿ ಮಾಡ್ಲಕ್ ಇದು ಯೋಗ್ಯವಾದ ಕಲ್ಲು ಐತೆ ಅಂತ ಹೇಳಿ ಶಿಲ್ಪಕಾರ ಹೇಳಿಬಿಟ್ಟಂತ. ಅವಾಗ ಆ ಕಲ್ಲು ತಗೊಂಡು ಎತ್ತಿ ಬಂಡ್ಯಾಗಿ ಇಟ್ಕೊಂಡು ತಗೊಂಡು ಹೋಗಿ ಅದನ್ನ ಶಿಸ್ತಂಗೆಲ್ಲ ತೊಳೆದ್ರಂತ. ತೊಳೆದು ಪುಣ್ಯಾತ್ಮರೇ ಆ ಉಳಿದಿಂದ ಹೊಡಿಲಿಕ್ಕೆ ಚಾಲು ಮಾಡಿದ. ಅವಾಗ ಕಲ್ಲು ನಾಕೈತಂದ್ರ ಇವನು ಉಳಿ ಪೆಟ್ಟಕ್ಕಿಂತ ಸುಮ್ಮ ಹೂವಿನ ಚುಚ್ಚು ಮಾತುಗಳು ಬರೋಬರಿದ್ದಪ್ಪ, ಇವ್ ಹೆಂಗ್ ತಡ್ಕೊಳ್ಳೋದತ್ ಹೇಳಿ ಅವ್ ಹೊಡಿಲಿಕ್ಕತ್ತ. ಆದ್ರೂ ತಡ್ಕೊಳ್ಳೋ ಪ್ರಸಂಗ ಬಂತು. ತಡ್ಕೊಂಡು ಕೊನೆಗೆ ಸುಂದರವಾಗಿರ್ತಕ್ಕಂಥ ಆಕಾರ ತಯಾರಾಯ್ತು, ಮೂರ್ತಿ. ಆ ಮೂರ್ತಿ ತಯಾರಾಗಿ ಪುಣ್ಯಾತ್ಮರು ಶಿಸ್ತು ಅದಕ್ಕೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿ ಗಾಡ್ಯಾಗಿಟ್ಟಿರತ್ತ ಮೆರೆಸ್ಲಕ್. ಊರೆಲ್ಲ ಮೆರೆಸ್ಕೊಂಡು ಹೋಗಿ ತಂದು ನೀರ್ನ್ಯಾಗಿಟ್ಟು ನೀರ್ನ್ಯಾಂದ ತೆಗೆದು ಪುಣ್ಯಾತ್ಮರೇ ಎಲ್ಲ ಪಂಚಾಭಿಷೇಕ ಎಲ್ಲ ಮಾಡಿ ಮೂರ್ತಿ ಸ್ಥಾಪನಾ ಆಯ್ತಂತ. ಆ ಮೂರ್ತಿಗೆ ಪುಣ್ಯಾತ್ಮರೇ ಬಂಗಾರದ ಆಭರಣ ತಂದು ಹಾಕ್ಲಾಕತ್ರ. ಬಂಗಾರದ ಆಭರಣಕ್ಕೆ ಕೊಡೆಗೆ ಸುಂದರವಾದಂತ ಹೂಮಾಲೆ ತಂದು ಹಾಕೋ ಕಾಲಕ್ಕ ಆ ಮೂರ್ತಿ ಹೇಳಿತತ್ ಹೂವಿಗೆ, ನಿನ್ನ ಆವಿಷ್ಯ ಎಷ್ಟ? 1 ದಿವಸ. ನನ್ನ ಆವಿಷ್ಯನ ಶತಮಾನಗಳವರೆಗೆ ನಾ ಇರ್ತಾನೆ. ಹಿಂಗ ನಂದು ಪೂಜೆ ನಡಿತೈತಿ ನೋಡ, ಹಿಂಗ ನಂದು ಪೂಜೆ ನಡಿತೈತಿ. ಅದಕ್ಕ ನಿನ್ನ ಆವಿಷ್ಯ 1 ದಿವಸ ಇದ್ರು ಕೂಡ ಇನ್ನೊಬ್ರು ನೋಡಿ ಹೀಯಾಡಿಸ್ಲಕ್ ಹೋಗ್ಬೇಡ. ನೀನು ಕನಿಷ್ಠದಿ, ನಾನು ಶ್ರೇಷ್ಠದಿ ಅಂತಕ್ಕಂಥದ್ದು ಭಾವನೆಯಿಂದ ಬದುಕಲಿಕ್ಕೆ ಹೋಗ್ಬೇಡ. ಎಲ್ಲರಿಗೆ ದೇವರು ಒಂದೊಂದು ಅವಕಾಶ ಕೊಟ್ಟಿರ್ತಾನ ಅಂತಕ್ಕಂಥ ಮಾತನ್ನ ನೀನು ಕಲ್ಪನೆಗೆ ಇಟ್ಕೊ ಅಂತಕ್ಕಂಥ ಮಾತನ್ನ ಆ ಕಲ್ಲಿನಿಂದ ನಮಗೆ ತಿಳಿದು ಬರ್ತದ. ಅದಕ್ಕೆ ಪುಣ್ಯಾತ್ಮರೇ, ಇವು ಆ ಜಾತಿ ಅವದನು, ಇವು ಈ ಜಾತಿ ಅವದನು, ನಾವು ಶ್ರೇಷ್ಠ ಇದೀವು, ನಾವು ಕನಿಷ್ಠ ಇದೀವಿ ಅಂತಕ್ಕಂಥದ್ದು ಹುಚ್ಚು ಬುದ್ಧಿ ನಿಮ್ಮಲ್ಲಿ ಬಂತಂದ್ರೆ ನಮ್ಮಂತ ದಡ್ರು ಯಾರು ಇಲ್ಲ. ಅಕಸ್ಮಾತ್ ನಾವ ಅಲ್ಲಿ ಹುಟ್ಟಿ ಬಂದಿದಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಕಲ್ಪನೆ ಇರಬೇಕು ಪುಣ್ಯಾತ್ಮರೇ. ಅದಕ್ಕೆ ಜಗತ್ತಿನಾಗ ಯಾವುದೂ ಕನಿಷ್ಠ ಇಲ್ಲ, ಯಾವುದೂ ಶ್ರೇಷ್ಠ ಇಲ್ಲ ಅಂತಕ್ಕಂಥದನ್ನ ನಾವೆಲ್ಲ ಲಕ್ಷ್ಯ ಇಟ್ಕೋಬೇಕು. ನಾವು ಬಹಳ ಕನಿಷ್ಠ ಅಂತ ತಿಳ್ಕೊಂಡಿದ್ವಿ. ಯಾವ್ದ್ರಿ? ಕಸಬರಿ. ಹೌದಿಲ್ರಿ? ಚಲೋ ಮನೆ ಕಟ್ಟಿದ್ವಿ 3 ಅಂತಸ್ತು. ಆ ಮನೆಗೆ ಸಿರಿ ಬರ್ಬೇಕಾಗಿತ್ತಂದ್ರಿ ಒಂದ್ 10 ರೂಪಾಯಿದ ಪಣತಿ, ಒಂದ್ 20 ರೂಪಾಯಿ ಕಸಬಾರಿಗೆ ಇರ್ಲಿ ಅಂದ್ರೆ ಮನಿ ಕತ್ಲೆ ಆಗ್ತದತ್. ಕತ್ಲೆ ಹಾಕತ್ತ. ಕಸ ಹುಡುಗಿ ಬೆಳಕ್ ಹಚ್ಚಿ ಬೆಳಕಿನ್ಯಾಗ 2 ಹೂ ಬಿಟ್ರೆ ಸಾಕು, ಮನಿ ಸೌಂದರ್ಯ ಹೆಚ್ಚಾಗ್ತದತ್ತ. ಆ ಮನಿ ಸೌಂದರ್ಯ ಹೆಚ್ಚಾಗ್ಬೇಕಾದ್ರ ಪುಣ್ಯಾತ್ಮರೇ, ಒಳಗೆ ಬೆಳಕಿರ್ತಕ್ಕಂಥ 2 ಮಣ್ಣಿನ ಪಣತಿ, ಬಂಗಾರದ್ರ ಹಚ್ಚರಿ, ಮಣ್ಣಿಂದ್ರ ಹಚ್ಚರಿ. ನಾವು ಬಾಳ ಸಾವುಕಾರದಿ ಬಂಗಾರದ ಹಚ್ಚರಿ, ಬಾಳ ಬಡವ್ರದವ್ರು ಮಣ್ಣಿಂದ ಹಚ್ಚಾರೆ. ಆ ಒಳಗ ಬೆಳಕೇನು ಬಂಗಾರದಿಲ್ಲ, ಮಣ್ಣಿಂದಲ್ಲ, ಬೆಳಕು ಪುಣ್ಯಾತ್ಮರೇ. ಹಂಗ ಈ ಜಗತ್ತಿನಾಗ ಬೆಳಕು ಅಂತಕ್ಕಂಥದ್ದು ಏನೈತಿಲ್ಲ ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದಾಗಬೇಕು. ಯಾಕಂದ್ರೆ ದೇವರ ನನಗೊಂದಿಷ್ಟು ಅನುಕೂಲತೆ ಕೊಟ್ಟಾನ, ಯಾವುದೋ ಹಿಂದಿನ ಪುಣ್ಯದ ನಂತೆಕ್ 4 ರೂಪಾಯಿ ರೊಕ್ಕ ಹೆಚ್ಚಾಗ್ಯಾವ. ನಂತೆಕ್ ಒಂದಿಷ್ಟು ಯಾವ ರಾಜನ ಕಡೆ ಹೋಗಿದತ್ತ, ಯಪ್ಪ ಜ್ವಾಳ ಇಲ್ರಿ ತಿನ್ನಾಕಣ, ರೊಟ್ಟಿಲ್ಲ ಇವತ್ತಿಲ್ಲಕ್ಕ, ಹ್ಯಾಂಗ್ ಮಾಡಿದ್ರಿ? ಹೋಳಿಗೆ ಉಂಡ್ರಲೆ ಅಂದತ್ತ. ಹೋಳಿಗೆ ಉಂಡ್ರಲ್ಲ ಅಂತ. ಹುಚ್ಚ, ಅದಕ್ಕೂ ಗತಿ ಇಲ್ಲತ್ ನಿನ್ ಕೇಳಾಕ್ ಬಂದವರು, ನಿನಗೆ ಬಡತನ ಗೊತ್ತಿಲ್ಲ, ಅದಕ್ಕೆ ನೀ ಇಂಥದ್ದು ಹೇಳಾಕತ್ತಿ. ಅದಕ್ಕೆ ನಮ್ಗೇನು ಒತ್ತಕ್ಕಿರೋ ಪುಣ್ಯಾತ್ಮರ ಸ್ಥಿತಿ ನಮಗೆ ಗೊತ್ತಾಗ್ಬೇಕು. ಆ ಪರಿಸ್ಥಿತಿ ನಮ್ಗೆ ಅರಿವು ಆಗಬೇಕು. ಆ ಪರಿಸ್ಥಿತಿ ನಮ್ಗೆ ಅರಿವು ಆಯ್ತಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತದ. ಯಾಕಂದ್ರ ಈಗ ಮಾಲಕನಲ್ಲಿ ದುಡಿಯಾಕ ಹೋಗ್ಯಾರಪ್ಪ, ಅವ್ ಹಗಲ ರಾತ್ರಿ ದುಡಿತಿರ್ತಾವ. ದುಡಿದ್ರು ಕೂಡ ಮಾಲಕ್ ಹಂಗ ತನ್ನ ದರ್ಬಾರ್ಕಿ ತೋರಿಸ್ಬಿಟ್ಟಂದ್ರ, ಹೌದಿಲ್ರಿ? ನಾವು ಹಿಂಗ ಕಬ್ಬ ಕಡಿಯಾಕ ಹೋಗಿದ್ವಿ, ಕೆಟ್ಟ ಬಿಸಿಲಾಗ ಕಡಿತಿದ್ದೆವು. ಮಾಲಕ್ ಒಳ್ಳೆ ಮಾವಿನ ಗಿಡದ ನೆಳ್ಳಾಗ ಆರಾಮ್ ಕೂತಿದ್ದಾವ್. ಕಟ್ರಲ್ಲ ಸೋಡಂತಿದ್ದಾವ್. ಕೇಳಿದ್ವು ಭಾಳ ಬೇಸರ ಐತಿ, ನೀರು ತಂದು ಕೊಡ ನೀವು ಹೋಗ್ರಿ. ನಾವು ಕಡೆಗೆ ಒಬ್ಬ ನಮ್ಮ ಒಳಗೆ ಹಿರಿಯ ಇದ್ದ ಸಾವುಕಾರ, ನೀವೊಂದೆರಡು ಕಟ್ಟು ಬಾ ಅಂದ. ನಿನಗೆ ಗೊತ್ತಾಕತ್ತೆ. ಹಂಗ ನಮ್ಮ ಸ್ಥಿತಿಗತಿ ಗೊತ್ತಾಗ್ಬೇಕು. ಯಾರನ್ನು ಕೂಡ ಪುಣ್ಯಾತ್ಮರೇ ಕನಿಷ್ಠ ಅಂತ ಅಳಿಲಿಕ್ಕೆ ಹೋಗ್ಬಾರ್ದು. ಯಾವುದು ಕೂಡ ಪುಣ್ಯಾತ್ಮರೇ ಸಮಯಕ್ಕೆ ಅನುಸಾರವಾಗಿ ಎಲ್ಲ ಉಪಯೋಗಕ್ಕೆ ಬರ್ತಾವ. ಗಾಡಿ ಕಟ್ಟಾಗ ಚೀಪ್ ಒಂದು ಉಪಯೋಗ ಬರ್ತೈತೆ. ಹಂಗ ಈ ಜಗತ್ತಿನ ಯಾರೂ ಕನಿಷ್ಠರಿಲ್ಲ, ಯಾರೂ ಶ್ರೇಷ್ಠ ಇಲ್ಲ, ಯಾರೂ ದೊಡ್ಡವರಿಲ್ಲ, ಯಾರೂ ಸಣ್ಣವರಿಲ್ಲ ಪುಣ್ಯಾತ್ಮರೇ. ಒಳಗಿರ್ತಕ್ಕಂಥ ಆತ್ಮ, ಇಲ್ಲೇ ಗಣೇಶವಾಡಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿನ,
ಅಲ್ಲಿ ಬಸ್ತ್ಯಾಗ ಪುಣ್ಯಾತ್ಮರೇ ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡು ಆ ಸಮುದ್ರ ಸೇನ್ ಪೂಜ್ಯರು ಪ್ರಸಾದಕ್ಕೆ ಹೋಗಿಬಿಟ್ರು. ಅವ್ರಲ್ಲಿ ಬೂರಿ ಅಂತ ಕರೀತಾರ, ಆಹಾರ ಅಂತ. ಅವ್ರದ್ದು ಮುಗಿದ ಬಳಕ ಅದ ಮನ್ಯಾಗ ನಮ್ಮದು ಇತ್ತು. ಅಪ್ಪಗಳು ಕೂತಿದ್ರು ಹಾದಿ ನಾವು. ಮತ್ತೆ ಇಬ್ಬರಿಗೆ ಆಹಾರ ಇಲ್ಲೇ ಇತ್ತಂದ್ರೆ ಅವ್ರನ್ನೂ ನಾವು ಕೂಡ ಎಲ್ಲಾರು ಮಾಡ್ತಿದ್ದಿಲ್ಲ ಅಂದ್ರು. ಅವ್ರು ತಪ್ಪಿರ ನಾ ಹೇಳ್ತಿದ್ವಿ, ನಾವು ತಪ್ಪಿರ ಅವ್ರು ಹೇಳ್ತೀವಿ ಅಂದಾಗ ನಾನು ಹೇಳ್ತಾವ್ ದೊಡ್ಡವ್ರಿಪ್ಪ ನೀವ್ ಹೆಂಗ್ ತಪ್ತಿರಿ. ಅವಾಗ ಅವ್ರು ಹೇಳ್ರು, ಗುರುಗಳೇ ಒಳಗಿರ್ತಕ್ಕಂಥ ದೊಡ್ಡವಲ್ಲ ಸಣ್ಣವಲ್ಲ, ನನ್ನಲ್ಲಿ ಅಟ್ಟದನು ನಿಮ್ಮಲ್ಲಿ ಅಟ್ಟದನು, ಇಲ್ಲೇನು ದೊಡ್ಡದ ಸಣ್ಣದ ತರ್ತೀರ. ಇದಕ್ಕೆ ಪುಣ್ಯಾತ್ಮರ ಮಾತ್ಮರ ಅಂತ ಕರೀತಾರೆ. ಇದಕ್ಕೆ ಮಾತ್ಮರತ್ತ ಕರೀತಾರೆ. ಏನು ಜಗತ್ನ್ಯಾಗ ಪುಣ್ಯಾತ್ಮರ ನಂದು ಕುರ್ಚಿ ಹತ್ತಿರ ಇರಬೇಕು, ನಂದು ಹಂಗಿರ್ಬೇಕು, ನಿಂದು ಹಿಂಗಿರ್ಬೇಕು ಅಂತಕ್ಕಂಥದ್ದು ಅಜ್ಞಾನದಾಗ ಹೋಗ್ತಕ್ಕಂಥವ್ರು ನಾವದೀವಿ. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೇ ನಾವು ಮನುಷ್ಯರಾಗಿ ಬದುಕಬೇಕಾಗಿದ್ರೆ ತಿಳುವಳಿಕೆ ನಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ಪರಮಾತ್ಮ ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟಾನ. ನಾವು ಸಣ್ಣವರು ನಾವು ದೊಡ್ಡವರು ಅಂತಕ್ಕಂಥ ತೆಗೆದೊಗದು ನಾನು ನನ್ನಿಂದ ನಡೆದೈತಿ ಅಂತಕ್ಕಂಥ ಭ್ರಾಂತಿ ಅಂತಕ್ಕಂಥದ್ದು ಬಿಟ್ಟು ಪುಣ್ಯಾತ್ಮರೇ ನಾನು ಅನ್ನೋದು ಬಿಟ್ಟು ನೀನು ಅನ್ನೋದು ಯಾವ ಕಲಿತನ ಅವ ಪುಣ್ಯಾತ್ಮರೇ ಭಗವಂತನ ಕೃಪೆಗೆ ಪಾತ್ರ ಆಗುತ್ತಾನ. ಅಂತ ಕೃಪೆ ನಿಮ್ಗೆಲ್ಲರಿಗೆ ಆ ತಾಯಿ ಕರುಣಿಸಲಿ. ಇವತ್ತು ಕಾಳರಾತ್ರಿ ಏನು ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾಶ ಮಾಡೋ ಸಲುವಾಗಿನ ಪುಣ್ಯಾತ್ಮರೇ ಆಕೆ ಕಾಳಿ ಆಗಿರ್ತಕ್ಕಂಥದ್ದು ಕೆಟ್ಟ ರೂಪವನ್ನು ತೆಗೆದುಕೊಂಡು, ಆದರೂ ಕೂಡ ಆಕೆ ರೂಪ ಕೆಟ್ಟಿರ್ಬೋದು, ಅದರ ಹೃದಯ ಮಾತ್ರ ಭಕ್ತರ ಸಲುವಾಗಿ ಪುಣ್ಯಾತ್ಮರೇ ಸದಾವಕಾಲ ಯಾರ್ಯಾರು ಪುಣ್ಯಾತ್ಮರ ಮಾಟ ಮಂತ್ರ ಅದು ಇದು ಗದ್ದಲದವನ ಅಂಥವರೆಲ್ಲ ಕೂಡ ಕಾಳಿ ಮಾತೆಯನ್ನ, ಆ ಕಾಳರಾತ್ರಿ ದೇವಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅರ್ಚನೆ ಮಾಡಿದ್ರೆ ಸಾಕು, ಅದೆಲ್ಲವೂ ಹರಿದು ಹೋಗ್ತದೆ ಅಂತಕ್ಕಂಥ ಮಾತನ್ನ ಪೌರಾಣಿಕ ಕಥೆಗಳ ಮುಖಾಂತರ ತಿಳಿದು ಬರ್ತದೆ. ಅದಕ್ಕೆ ಈ ವರ್ಷ ಏನು ಖುಷಿ ಅಂತ ಕೇಳಿದ್ರೆ ಬಹಳ ಜನ ಎಲ್ಲ ಈ ಕಡೆ ಗಂಡು ಮಕ್ಕಳು ಅಷ್ಟ ಸೇರ್ಯಾರ, ಈ ಕಡೆ ಹೆಣ್ಮಕ್ಳು ಅಷ್ಟ ಸೇರ್ಯಾರ. ಬಹುತೇಕ 1ನೇ ತಾರೀಕು ತಕ್ಕಂತ ಮಳಿ ಹೇಳಿದ್ರು. ಬಹುತೇಕ 2 ದಿವಸ ನಿಮ್ಮ ತಾಪ ನೋಡಿ ದೇವಿನ ಹೇಳ್ಯಾಳ ಯಾರು ಗೊತ್ತು, ಒಂದ್ ಜರ ತಡಿಪಾತಿ ಎಲ್ಲ ನನ್ನ ಮಕ್ಕಳು ಬಹಳ ಶ್ರದ್ಧೆ ಭಕ್ತಿಯಿಂದ ನಾನು ಕಾರ್ಯ ಮಾಡಾಕತ್ತಾರು. ಬಹುತೇಕ ಆಗಲೇ ಹನುಮಾಪುರ ಪ್ರವಚನಕ್ಕೆ ಹೋಗಿನ್ಯ. ನಾ ಪ್ರವಚನ ಚಾಲು ಮಾಡಿ ಮುಗಿತಕ್ಕ ಕರೆಂಟ ಬರ್ಲಿಲ್ಲ. ಹಂಗ ಕತ್ಲಾಗ ಹೇಳಿದ್ವು. ಕತ್ಲಾಗ ಯಾಕೆ ಹೇಳಿದ್ವು ಪ್ರವಚನದ ಕೇಳಿನ, ಕರೆಂಟ್ ತೆಗದಾರ. ಕರೆಂಟ್ ತೆಗದಲ್ಲ ಇವತ್ತು ಕಾಳರಾತ್ರಿ ಐತೆ, ಅದಕ್ಕೆ ಪ್ರವಚನ. ಅದಕ್ಕೆ ಆ ತಾಯಿ ಆಶೀರ್ವಾದ ನಿಮ್ಗೆಲ್ಲರಿಗೂ ಇರಲಿ ತಿಳ್ಕೊಂಡು ಆಶಿಸಿ ಇವತ್ತಿನ ಅನ್ನ ಪ್ರಸಾದವನ್ನು ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೆ ಆ ಕಾಳರಾತ್ರಿ ಅವರಿಗೆಲ್ಲ ಆಯುಷ್ಯ ಆರೋಗ್ಯನ ಕರುಣಿಸಲಿ. ಸದಾವಕಾಲ ಮಾತೆ ಕೃಪೆ ನಿಮಗೆಲ್ಲರಿಗೂ ದೊರೀಲಿ ತಿಳ್ಕೊಂಡು ಸಂದರ್ಭ ಹಾರೈಸಿ ಅದಕ್ಕೆ ಒಟ್ಟಿನ ಮೇಲೆ ನಿಮಗೆಲ್ಲರಿಗೆ ತಾಯಿ ಅನುಗ್ರಹ ಇರಲಿ ತಿಳ್ಕೊಂಡು ಆಶಿಸ್ತಾ, ಯಾಕಂದ್ರೆ ನಾನು ಇಷ್ಟೇ ಕಳಕಳಿ ವಿನಂತಿ, ಪುಣ್ಯಾತ್ಮರೇ ಹಬ್ಬಗಳನ್ನ ಎದಕ್ಕೆ ಆಚರಣೆ ಮಾಡೋದು ಅಂತ ಕೇಳಿದ್ರೆ ನಮ್ಮ ಮೈಲಿಗೇನು ತೊಳ್ಕೊಳಿಸ್ತೀವ, ಮನಸ್ಸು ನಮ್ಮದು ಆವಾಗ ಹೊಲಸಾಗ್ತಿರ್ತೈತಿ. ಈ ಹೊಲಸಾಗಿರ್ತಕ್ಕಂಥ ಮನಸ್ಸನ್ನು ನೋಡ್ರಿ, ಆ ಹುಡುಗ ಬದಲಾಗಲಿಲ್ಲ. ಒಬ್ಬ ರಾಗರಸಿಕ ಅಂತಕ್ಕಂಥ ಆ ಸಂಗೀತ ಮೇಷ್ಟ್ರು ಬಂದಾಗ ಅವನು ಬಹಳ ದೊಡ್ಡ ವಿದ್ವಾನಿದ್ದ, ಆದ್ರೂ ಕೂಡ ಅವನಲ್ಲಿ ಇರ್ತಕ್ಕಂಥ ವಿನಯಕ್ಕೆ ಅವನ ಗುಣ ಬದಲಾಗಲಿಲ್ಲ. ಅದಕ್ಕೆ ಯಾವ ಮಾತಿನಿಂದ ಯಾರು ಬದಲಾಗ್ತಾರ ಗೊತ್ತಿಲ್ಲ. ಅದಕ್ಕೆ ಪುಣ್ಯಾತ್ಮರ ಪ್ರವಚನ ಅಂದ್ರೆ ಬದಲಾವಣೆ ಪರ್ವ. ಇದು ನಾವು ಪರಿವರ್ತನೆ ಆಗ್ತಕ್ಕಂಥ ಗಟ್ಟಿದು. ಅದಕ್ಕೆ ಅಂತ ಪರಿವರ್ತನೆ ಸಂದರ್ಭ ಗುಣಗಳು ನಮ್ಗೆಲ್ಲ ಜನರಿಗೆ ಸಿಗಲಿ ತಿಳ್ಕೊಂಡು ಆಶಿಸಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ.